ಕಸ ಗುಡಿಸೋ ಯಂತ್ರ ಬಾಡಿಗೆಯಲ್ಲಿ ಸರ್ಕಾರ ಭಾರಿ ಗೋಲ್ಮಾಲ್ ಮಾಡ್ತಾ ಕಸ ಗುಡಿಸೋ ನೆಪದಲ್ಲಿ ಹಣ ಗುಡಿಸೋ ಕೆಲಸ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ 3 ಪಟ್ಟು ಹೆಚ್ಚು ಹಣ ನೀಡಿ ಬಾಡಿಗೆ ಯಂತ್ರ ಪಡೆಯೋದಕ್ಕೆ ಮುಂದಾಗಿರೋದು ಯಾಕೆ ಹಾಗಾದ್ರೆ ಕಸ ಗುಡಿಸೋ ಯಂತ್ರ ಬಾಡಿಗೆ ತಗೊಳ್ಳೋದ್ರಲ್ಲಿ ನಡೆದಂತ ಭಾರಿ ಗೋಲ್ಮಾಲ್ ಇದೆ ಜಿಬಿಎ ವ್ಯಾಪ್ತಿಯಲ್ಲಿ ಕಸ ಗುಡಿಸೋದಕ್ಕೆ 46 ಯಂತ್ರಗಳನ್ನ ಬಾಡಿಗೆ ಪಡೆಯಲಾಗಿತ್ತು 46 ಕಸ ಗುಡಿಸೋ ಯಂತ್ರ ಬಾಡಿಗೆಗೆ 613 ಕೋಟಿ ನೀಡೋದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ 7 ವರ್ಷಕ್ಕೆ 46 ಯಂತ್ರಗಳನ್ನ ಬಾಡಿಗೆ ಪಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ ಆದ್ರೆ ಸರ್ಕಾರ ಹೇಳ್ತಾ ಇರೋ ಲೆಕ್ಕಕ್ಕೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಮಾರುಕಟ್ಟೆಯಲ್ಲಿ ಒಂದು ಕಸ ಗುಡಿಸೋ ಯಂತ್ರಕ್ಕೆ ಗರಿಷ್ಠ 2.5 ಕೋಟಿ ವೆಚ್ಚ 46 ಕಸ ಗುಡಿಸೋ ಯಂತ್ರಗಳ ಖರೀದಿಗೆ 115 ಕೋಟಿ ರೂಪಾಯಿ ಆಗತ್ತೆ 7 ವರ್ಷಗಳ ಕಾಲ 46 ಕಸ ಗುಡಿಸೋ ಯಂತ್ರ ನಿರ್ವಹಣೆಗೆ 144 ಕೋಟಿ ಖರ್ಚಾಗತ್ತೆ ಯಂತ್ರಗಳ ಖರೀದಿ ಹಾಗೂ ನಿರ್ವಹಣೆ ವೆಚ್ಚ ಸೇರಿದ್ರು 259 ಕೋಟಿ ಖರ್ಚಾಗತ್ತೆ ಈ 259 ಕೋಟಿ ಖರ್ಚಾಗೋ ಜಾಗದಲ್ಲಿ 613 ಕೋಟಿ ಖರ್ಚು ಮಾಡೋದಕ್ಕೆ ಹೊರಟಿರೋದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕಸ ಗುಡಿಸೋ ಯಂತ್ರದ ಅಸಲಿಯತ್ತು ಬಯಲಾಗಿದೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಕಸ ಗುಡಿಸೋ ಯಂತ್ರ ಖರೀದಿಯಾಗಿದೆ ಒಂದು ಯಂತ್ರಕ್ಕೆ 85 ಲಕ್ಷ ಮತ್ತೊಂದು ಯಂತ್ರಕ್ಕೆ 1,48 ಲಕ್ಷ ಯಂತ್ರಗಳ ನಿರ್ವಹಣೆಗೆ ವಾರ್ಷಿಕ 24 ಲಕ್ಷ ಪಾವತಿ ಮಾಡ್ತಾ ಇದೆ ಹುಬ್ಬಳ್ಳಿ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಖರ್ಚಿಗೂ ಜಿಬಿಎ ಖರ್ಚಿಗೂ ಬಹಳ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇದೆ ಹಾಗಾದ್ರೆ ಕಸ ಗುಡಿಸೋ ಯಂತ್ರಗಳ ಬಾಡಿಗೆಯಲ್ಲಿ ಭಾರಿ ಅಕ್ರಮ ನಡೀತಾ ಇದೆಯಾ ನಗರದ ರಸ್ತೆಗಳನ್ನ ಸ್ವಚ್ಛ ಸುಂದರವಾಗಿಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಬೀದಿಯಲ್ಲಿ ಕಸ ಸ್ವಚ್ಛಗೊಳಿಸುವಂತಹ ಯಂತ್ರಗಳನ್ನ ಪ್ರಕೂರ್ ಮಾಡಲಿಕ್ಕೆ ಹೊರಟಿದೆ ರೆಂಟ್ ಬೇಸಿಸ್ ಅಲ್ಲಿ ಸರ್ಕಾರ ಸುಮಾರು 613 ಕೋಟಿ ವೆಚ್ಚ ಮಾಡಿ 46 ಮಷಿನ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೊರಟಿದೆ ಇದು ವಿವಾದಕ್ಕೆ ಕಾರಣವಾಗಿದೆ ಖರೀದಿ ಮಾಡಿದ್ರು ಕೂಡ ವೆಹಿಕಲ್ ಕಾಸ್ಟ್ ಅಷ್ಟಾಗೋದಿಲ್ಲ ಮೇಂಟೆನೆನ್ಸ್ ಸೇರಿಸಿದ್ರೆ ಅಷ್ಟಾಗೋದಿಲ್ಲ ಆದರೆ ಸರ್ಕಾರ ದುಪ್ಪಟ್ಟು ಬೆಲೆಯನ್ನ ನೀಡಿ ಟಿಪಿಎಸ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಆ ಮಷಿನ್ ಪೂರೈಕೆ ಮಾಡುವಂತಹ ವಾಹನಗಳನ್ನು ಖರೀದಿಸಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಈಗ ವಿವಾದ ಕೇಂದ್ರ ಬಿಂದು ನಾವಿದೀಗ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಆವರಣದಲ್ಲಿದ್ದೇವೆ ಈಗಾಗಲೇ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಆವರಣದಲ್ಲಿ ಕಸ ಸ್ವಚ್ಛಗೊಳಿಸುವಂತಹ ಕಸ ಗೂಡಿಸುವಂತಹ ಬೇರೆ ಬೇರೆ ಕಂಪನಿಯ 3 ಯಂತ್ರಗಳಿದೆ ಅದರಲ್ಲಿ ಟಿಪಿಎಸ್ ಕಂಪನಿಗೆ ಸೇರಿದಂತಹ ಈ ಮಷಿನ್ ಏನಿದೆ ಇದನ್ನ ಮಹಾನಗರ ಪಾಲಿಕೆ 88 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಈ ಮಷಿನ್ ಅನ್ನ ಖರೀದಿ ಮಾಡಿದ್ದಾರೆ ನೀವು ನೋಡಬಹುದು ಹೊಸ ಮಷಿನ್ ಇದು 88 ಲಕ್ಷ ರೂಪಾಯಿ ಖರೀದಿ ಮಾಡಲಾಗಿದೆ ಮಹಾನಗರ ಪಾಲಿಕೆಯಿಂದ ಇಲ್ಲಿ ಟಿಪಿಎಸ್ ಆ ಸಂಸ್ಥೆಯ ಹೆಸರು ಕೂಡ ಇದೆ ಇದಕ್ಕೆ ಸರಾಸರಿ ಈ ವಾಹನ ಬೆಳಗಿನ ಜಾವ ಒಂದು 6 ರಿಂದ 7 ಗಂಟೆ ಅಂದ್ರೆ ರಸ್ತೆಯಲ್ಲಿ ಓಡಾಡಿ ನಗರವನ್ನ ಸರಿಸುಮಾರು 45 ರಿಂದ 50 ಕಿಲೋಮೀಟರ್ ಸ್ವಚ್ಛಗೊಳಿಸಿದ್ರೆ ಪ್ರತಿ ಗಂಟೆಗೆ 10 ರಿಂದ 14 ಲೀಟರ್ ಡೀಸೆಲ್ ಹೋಗುತ್ತೆ ಅನ್ನುವಂತ ಹೆವರೇಜ್ ಅನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಒಬ್ಬ ಡ್ರೈವರ್ ಅನ್ನ ಇದಕ್ಕೆ ಹಾಕಬೇಕು ಆತನಿಗೆ 20,000 ರೂಪಾಯಿ ವೇತನ ಕೊಡ್ತಾರೆ ಇದೆಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸರಿಸುಮಾರು ಒಂದು ವರ್ಷಕ್ಕೆ ಈ ವಾಹನ ರನ್ ಮಾಡಲಿಕ್ಕೆ ತಗಲುವಂತ ವೆಚ್ಚ ಏನಿದೆ ಅದು ಸರಿಸುಮಾರು 40 ಲಕ್ಷ ಅಂದ್ರೆ ಬ್ರಷ್ ಇತರೆ ವಸ್ತುಗಳನ್ನ ರಿಪೇರಿ ಏನಿದೆ ಅದಕ್ಕೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿನ ವೆಚ್ಚ ಮಾಡಬಹುದು ಅನ್ನುವಂತ ಒಂದು ಅಂದಾಜನ್ನ ಮಹಾನಗರ ಪಾಲಿಕೆ ನೀಡುತ್ತಾ ಇದೆ ಹಾಗಾಗಿ ಒಂದು ವಾಹನದ ಕಾಸ್ಟ್ ಇದೆ 88 ಲಕ್ಷ ಒಂದು ವರ್ಷಕ್ಕೆ 40 ಲಕ್ಷ ರೂಪಾಯಿ ಇದಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ತಗಲುತ್ತೆ ಅಂದ್ರೆ ಫ್ಯೂಲ್ ಬಂತು ಡ್ರೈವರ್ ಸ್ಯಾಲರಿ ಬಂತು ಅದರ ಜೊತೆಗೆ ಇದಕ್ಕೆ ಬೇಕಾದಂತ ಆನ್ಯುವಲ್ ಮೇಂಟೆನೆನ್ಸ್ ಎಲ್ಲವನ್ನ ಸೇರಿಸಿದಾಗ ಇಷ್ಟು ವೆಚ್ಚ ತಗಲುತ್ತೆ ಆದರೆ ಸರ್ಕಾರ 613 ಕೋಟಿ ಹಣವನ್ನ ವ್ಯಯಿಸಿ ಈ ಯಂತ್ರಗಳನ್ನ ಖರೀದಿಸಲಿಕ್ಕೆ ಹೊರಟಿದೆ ಮೇಲ್ನೋಟಕ್ಕೆ ಸರ್ಕಾರ ನಿಗದಿಪಡಿರುವಂತಹ 46 ಯಂತ್ರಗಳನ್ನ 6 ವರ್ಷದ ಅವಧಿಗೆ ತಾನೇ ಖರೀದಿ ಮಾಡಿ ತಾನೇ ಮೇಂಟೈನ್ ಮಾಡಿ ಅಥವಾ ಮೇಂಟೆನೆನ್ಸ್ ಕಂಪನಿಗೆ ವಹಿಸಿಕೊಟ್ಟರೂ ಕೂಡ ಸರಿಸುಮಾರು 250 ಕೋಟಿ ವೆಚ್ಚ ತಗಲುತ್ತೆ ಹಾಗಾಗಿ 613 ಕೋಟಿ ಹಣವನ್ನು ಸರ್ಕಾರ ಯಾವ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಹೊರಟಿದೆ ಅನ್ನುವಂತ ಸಂಶಯ ಇಲ್ಲಿ ಕಾಡ್ತಾ ಇದೆ ಅಷ್ಟೇ ಅಲ್ಲ ಇದು ಟಿಪಿಎಸ್ ಕಂಪನಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಇದೇ ತರದ ಚಾಲೆಂಜರ್ಸ್ ಸ್ವೀಪರ್ಸ್ ಪ್ರಾಪರ್ಟಿ ಲಿಮಿಟೆಡ್ ಅನ್ನುವಂಥ ಕಂಪನಿಯ ಯಂತ್ರಗಳು ಕೂಡ ಇದೆ ಅದಕ್ಕೆ 1,44 ಲಕ್ಷದಷ್ಟು ವೆಚ್ಚ ತಗಲುತ್ತೆ ಆ ಯಂತ್ರಗಳ ಖರೀದಿ ಅದಗಳ ಮೇಂಟೆನೆನ್ಸ್ ಕೂಡ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ವಿ ಅದರ ಮೇಂಟೆನೆನ್ಸ್ ಕೂಡ ಲೆಕ್ಕ ಹಾಕಿದ್ರೆ ಸರಾಸರಿ 40 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಬರುತ್ತೆ ಅಂದ್ರೆ ಅದಕ್ಕೆ ಫ್ಯೂಯಲ್ ಬಂತು ಡ್ರೈವರ್ ಸ್ಯಾಲರಿ ಬಂತು ಅದರ ಜೊತೆಗೆ ವಾಹನ ಖರೀದಿಸಲಿಕ್ಕೆ
ವಹಿಸಿದಂಥ ಹಣವನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು 2 ಕೋಟಿ ಮೀರೋದಿಲ್ಲ. ಹಾಗಾಗಿ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದ ಮೊತ್ತವನ್ನ ಯಾವ ಕಾರಣಕ್ಕಾಗಿ TPS ಕಂಪನಿ ಜೊತೆ ಅಂದ್ರೆ ತಗೊಳ್ಳಿಕ್ಕೆ ಹೊರಟಿದೆ ಅನ್ನುವಂಥದ್ದು ಈಗ ಸಂಶಯ ಕಡೆ ಮಾಡಿಕೊಟ್ಟಿದೆ. ಇದು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ 4 ಯಂತ್ರಗಳಿದೆ. ಅದರಲ್ಲಿ TPS ಕಂಪನಿಗೆ ಸೇರಿದ ಒಂದು ಯಂತ್ರವನ್ನ ನಾವು ಇಲ್ಲಿ ನೋಡಬಹುದು. ನಿಮಗೆ ಲೆಕ್ಕಾಚಾರ ಅರ್ಥ ಆಗದಿರಬಹುದು. ಯಾಕಂತ ಹೇಳಿದ್ರೆ ಸಹಜವಾಗಿ ಅದನ್ನು ಬೇರೆ ಬೇರೆ ರೀತಿ ಏನಂತ ಹೇಳಿದ್ರೆ ಡ್ರೈವರ್ ಸ್ಯಾಲರಿ ಇರ್ತದೆ, ಫ್ಯೂಯಲ್ ಇರ್ತದೆ, ವೆಹಿಕಲ್ ರಿಪೇರಿ ಬರ್ತದೆ. ಅದೆಲ್ಲವನ್ನ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ಬೇರ್ ಮಾಡ್ತಾ ಇದೆ. ಆ ಬೇರ್ ಮಾಡ್ತಿರುವಂತಹ ಉದಾಹರಣೆ ಇಲ್ಲಿದೆ. ಅದನ್ನೇ ಕಂಪೇರ್ ಮಾಡಿ ನೋಡಿದಾಗಲೂ ಕೂಡ ಸರ್ಕಾರ ಕೊಡ್ತಿರುವಂತಹ ದೊಡ್ಡ ಮೊತ್ತದ ಹಣ ಏನಿದೆ ಇದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.